powered by एक हिंट तो देते बड़े आराम से ಚನ್ನಪಟ್ಟಣದಲ್ಲಿ ಪರಾಜಿತ ಅಭ್ಯರ್ಥಿ ನಿಖಿಲ್ ನಿನ್ನೆ ಸಂಜೆ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿದ್ರು. ಕೆಲ ಹೊತ್ತು ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದಂತ ನಿಖಿಲ್ ತಾವು ಸೋಲಿನಿಂದ ಯಾವುದೇ ಕಾರಣಕ್ಕೂ ಎದೆಗುಂದಿಲ್ಲ ಎಂದು ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ 26 ಬೂತ್ಗಳು ಜೆಡಿಎಸ್ಗೆ ಭೂತದಂತೆ ಕಾಡಿದೆ. ಬಹುತೇಕ ಮುಸ್ಲಿಂ ಬಾಹುಳ್ಯದ ಬಡಾವಣೆಗಳಲ್ಲಿ ಜೆಡಿಎಸ್ ನೆಲಕಚ್ಚಿದೆ. ಮುಸ್ಲಿಂ ಮತಗಳು ಜಾರದಂತೆ ಕಾಂಗ್ರೆಸ್ ಫುಲ್ ಆಪರೇಷನ್ ಮಾಡಿದ್ದು ಸಕ್ಸಸ್ ಆಗಿದೆ. ಕಳೆದ ಬಾರಿ ಕುಮಾರಸ್ವಾಮಿಗೆ 22,000 ಮುಸ್ಲಿಂ ಮತಗಳು ಚಲಾವಣೆಯಾಗಿದ್ವು. ಆದರೆ ಈ ಬಾರಿ ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವು ಮುಖಂಡರು ಒಂದೇ ಒಂದು ಮತ ಜೆಡಿಎಸ್ಗೆ ಹೋಗದಂತೆ ಆಪರೇಷನ್ ಮಾಡಿದ್ರು. ಆ 22,000 ಮತಗಳೇ ಯೋಗೇಶ್ವರ್ಗೆ ಗೆಲುವಿನ ಅಂತರವನ್ನು ಹೆಚ್ಚಿಸಿದೆ. ಚನ್ನಪಟ್ಟಣದಲ್ಲಿ ಪತಿ ಯೋಗೇಶ್ವರ್ ಗೆಲುವು ಹಿನ್ನೆಲೆಯಲ್ಲಿ ಪತ್ನಿ ಶೀಲಾ ಯೋಗೇಶ್ವರ್ ಮದ್ದೂರಿನ ಹೊಳೆ ಆಂಜನೇಯ ದೇಗುಲದಲ್ಲಿ ಹರಕೆ ತೀರಿಸಿದ್ದಾರೆ. ಆಂಜನೇಯನಿಗೆ ₹1,400 ಹರಕೆ ಕಟ್ಟಿ ಹರಕೆಯನ್ನು ತೀರಿಸಿದ್ದಾರೆ. ಯಾಸಿರ್ ಖಾನ್ ಪಠಾಣ್ ನಿನ್ನೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿಯನ್ನ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದ್ರು. ನಮ್ಮಂತ ಸಾಮಾನ್ಯ ಕಾರ್ಯಕರ್ತರನ್ನ ಗೆಲ್ಲಿಸಿದ್ದು ಸತೀಶ್ ಜಾರಕಿಹೊಳಿ ಇದು ಸತ್ಯನ ಕನಸನ್ನು ಸ್ಥಿತಿಯಲ್ಲಿ ನಾನಿದ್ದೇನೆ ಅಂತ ಹೇಳಿದ್ದಾರೆ. ಸಂಡೂರಿನ ರೆಡ್ಡಿ ರಾಮುಲು ದೋಸ್ತಿ ಕಮಾಲ್ ಮಾಡಲು ಹೋದ್ರು. ಆದರೆ ಕಾಂಗ್ರೆಸ್ ಆ ದೋಸ್ತಿಗಳನ್ನ ಮಖಾಡೆ ಮಲಗಿಸಿದೆ. ಅನ್ನಪೂರ್ಣ ತುಕಾರಾಂ ಜಯಗಳಿಸಿದ್ದು ಸಂಡೂರು ಸತತ 4ನೇ ಬಾರಿಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಹೊರಹೊಮ್ಮಿದೆ. ಶಿಗ್ಗಾಂವಿಯಲ್ಲಿ ಕಂಡು ಕೇಳರಿಯದ ರೀತಿ ಹಣ ಹಂಚಿಕೆಯಾಗಿದೆ. 2-3 ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬೊಬ್ಬ ಮಂತ್ರಿಯನ್ನ ಹಾಕಿದ್ರು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತಿದೆ ಎಂದು ಟೀಕಿಸಿದ್ದಾರೆ. ವಕ್ಫ್ ಆಸ್ತಿ ವಿಚಾರದಲ್ಲಿ ಪಾಪಿಗಳು ಎಂದು ಆರ್ ಅಶೋಕ್ ಟೀಕಿಸಿದ್ರು. ಈಗ ಪಾಪಿಗಳು ಯಾರೆಂದು ಉಪಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಡಿಸೆಂಬರ್ 5ರಂದು ಹಾಸನ ಜಿಲ್ಲೆಯಲ್ಲಿ ಸಮಾವೇಶ ನಡೆಸಲು ಸಿದ್ಧತೆಯನ್ನ ಸಿಎಂ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಉಪಚುನಾವಣೆ ಗೆಲುವಿನ ಬೆನ್ನಲ್ಲೇ ದೇವೇಗೌಡರ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ನಡೆಸಿದ್ದು ನಿನ್ನೆ ಸಚಿವ ರಾಜಣ್ಣ ಮೀಟಿಂಗ್ ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಗೀತಾ ಶಿವರಾಜಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದಂತ ಅವರು ಇದು ನನಗೆ ತುಂಬಾ ಖುಷಿ ತಂದಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ 133 ಸ್ಥಾನಗಳಲ್ಲಿ ಗೆದ್ದು ಕಳೆದ ಬಾರಿಗಿಂತ ಈ ಬಾರಿ 28 ಸ್ಥಾನವನ್ನು ಹೆಚ್ಚಿಸಿಕೊಂಡಿದೆ. ಶಿವಸೇನೆ ಶಿಂದೆ ಬಣ 57 ಕ್ಷೇತ್ರಗಳಲ್ಲಿ ಗೆದ್ದು ಕಳೆದ ಬಾರಿಗಿಂತ 16 ಕ್ಷೇತ್ರವನ್ನು ಹೆಚ್ಚಿಸಿಕೊಂಡಿದೆ. ಇನ್ನು ಅಜಿತ್ ಪವಾರ್ನ ಎನ್ಸಿಪಿ 41 ಸ್ಥಾನವನ್ನು ಗೆದ್ದಿದೆ. ಮಹಾರಾಷ್ಟ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್, ಉದ್ಧವ್ ಠಾಕ್ರೆ ಶಿವಸೇನಾ, ಶರದ್ ಪವಾರ್ ಎನ್ಸಿಪಿಯಿಂದ 75 ಸೀಟ್ಗಳನ್ನು ಕಸಿದುಕೊಂಡಿದೆ. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ ಸಂಭ್ರಮಾಚರಣೆಯಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡರು. ಮಹಾರಾಷ್ಟ್ರದಲ್ಲಿ 50 ವರ್ಷಗಳಲ್ಲಿ ಇದು ಮೈತ್ರಿಕೂಟಕ್ಕೆ ಅತಿದೊಡ್ಡ ಗೆಲುವು ಎಂದು ಬಣ್ಣಿಸಿದ ಅವರು ಒಗ್ಗಟ್ಟಾಗಿ ಹೋದರೆ ನಾವು ಮತ್ತಷ್ಟು ಎತ್ತರಕ್ಕೆ ಏರಬಹುದು ಎಂದರು. ಮಹಾರಾಷ್ಟ್ರದಲ್ಲಿ 133 ಸ್ಥಾನ ಗೆದ್ದು ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದೇವೇಂದ್ರ ಫಡ್ನವೀಸ್ ಮುಂದಿನ ಸಿಎಂ ಆಗುವ ಸಾಧ್ಯತೆ ಇದೆ. ಆದರೆ ಫಡ್ನವೀಸ್ 3 ಮೈತ್ರಿ ಪಕ್ಷಗಳ ನಾಯಕರು ಕೂತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ಮುಂಬೈನಲ್ಲಿಂದು ಬಿಜೆಪಿ ಶಿವಸೇನೆ ಎನ್ಸಿಪಿ ಶಾಸಕರ ಸಭೆ ನಡೆಯಲಿದೆ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆ ದಿನವೇ ಮಹಾರಾಷ್ಟ್ರದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮಹಾಯುತಿ ನಿರ್ಧರಿಸಿದೆ. ಜಾರ್ಖಂಡ್ನಲ್ಲಿ ಒಟ್ಟು 81 ವಿಧಾನಸಭಾ ಕ್ಷೇತ್ರಗಳಿದ್ದು ಇಂಡಿಯಾ ಒಕ್ಕೂಟ 57 ಸ್ಥಾನಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಎನ್ಡಿಎ 23 ಮಾತ್ರ ಗೆದ್ದರೆ ಹೇಮಂತ್ ಸೊರೇನ್ ಮತ್ತೆ ಸಿಎಂ ಆಗುವುದು ಖಚಿತವಾಗಿದ್ದು ಗೆಲುವಿನ ಬಳಿಕ ಆನಂದ ಭಾಷ್ಪ ಸುರಿಸಿದ್ದಾರೆ. ವಯನಾಡು ಲೋಕಸಭಾ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಐತಿಹಾಸಿಕ ಗೆಲುವನ್ನು ಸಾಧಿಸಿ ಅಣ್ಣನ ದಾಖಲೆಯನ್ನೇ ಮುರಿದಿದ್ದಾರೆ. 4,10,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ಚರಿತ್ರೆ ನಿರ್ಮಿಸಿದ್ದಾರೆ. ರಾಹುಲ್ ಗಾಂಧಿ 2024ರ ಲೋಕಸಭಾ ಚುನಾವಣೆಯಲ್ಲಿ 6,47,445 ಮತವನ್ನು ಗಳಿಸಿದರು. ರಾಹುಲ್ ಗೆಲುವಿನ ಅಂತರ 3,64,422. ಆದರೆ ಪ್ರಿಯಾಂಕಾ ಗಾಂಧಿ ಇದೀಗ 6,22,338 ಮತ ಚಲಾವಣೆಯಾಗಿದ್ದು 4,10,931 ಮತಗಳಿಂದ ಜಯಗಳಿಸಿದ್ದಾರೆ. ಅಣ್ಣನಿಗಿಂತ 46,509 ಮತ ಹೆಚ್ಚಿಗೆ ಪಡೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾಗೆ ಸಿಹಿ ತಿನಿಸಿ ಅಭಿನಂದನೆ ಸಲ್ಲಿಸಿದರು. ಬಳಿಕ ಮಾತನಾಡಿದಂತ ಪ್ರಿಯಾಂಕಾ ಇದು ನನ್ನ ಗೆಲುವಲ್ಲ, ನಿಮ್ಮ ಗೆಲುವು. ನನ್ನ ಮೆಟ್ಟಿಲಿರುವಂತಹ ವಿಶ್ವಾಸ ಉಳಿಸಿಕೊಂಡಿದ್ದೇನೆ. ಸಂಸತ್ತಿನಲ್ಲಿ ನಿಮ್ಮ ಧ್ವನಿಯಾಗ್ತೇನೆ ಎಂದಿದ್ದಾರೆ. ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಕರ್ನಾಟಕ, ಕೇರಳ, ಮೇಘಾಲಯ, ಸಿಕ್ಕಿಂ ಸೇರಿದಂತೆ ಒಟ್ಟು 13 ರಾಜ್ಯಗಳ 46 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಈ ಪೈಕಿ ಬಿಜೆಪಿ ಹೆಚ್ಚು ಸ್ಥಾನಗಳಲ್ಲಿ 26 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ. ರೈತರಿಗೆ ವಕ್ಫ್ ನೋಟಿಸ್ ನೀಡಿರುವುದನ್ನು ವಿಶ್ವ ಹಿಂದೂ ಪರಿಷತ್ ಖಂಡಿಸಿದೆ. ನಿನ್ನೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ನೇತೃತ್ವದಲ್ಲಿ ಹಲವು ಸ್ವಾಮೀಜಿಗಳು ರಾಜ್ಯಪಾಲ ಗೆಹ್ಲೋಟ್ರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ.
ಮಾಜಿ ಕ್ರಿಕೆಟಿಗ ನವಜೋತ್ ಸಿಂಗ್ ಸಿಧು ಕಠಿಣ ಡಯಟ್, ಅರಿಶಿನ, ನಿಂಬೆ ರಸ, ತುಳಸಿ ಬೇವಿನ ಎಲೆ ಸೇವನೆಯಿಂದ ತಮ್ಮ ಪತ್ನಿಯ ಕ್ಯಾನ್ಸರ್ ಗುಣವಾಗಿದೆ ಎಂದು ಹೇಳಿದರು. ಆದರೆ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞರು ಇದನ್ನು ತಳ್ಳಿ ಹಾಕಿದ್ದಾರೆ. ಇಂದು ಮತ್ತು ನಾಳೆ ಬಹುನಿರೀಕ್ಷಿತ ಐಪಿಎಲ್ ಮೆಗಾ ಹರಾಜು ನಡೆಯಲಿದೆ. ಸೌದಿ ಅರೇಬಿಯಾದಲ್ಲಿ ಜರುಗಲಿರುವಂತಹ ಈ ಹರಾಜಿನಲ್ಲಿ 574ಕ್ಕೂ ಅಧಿಕ ಆಟಗಾರರ ಹೆಸರು ಕಾಣಿಸಿಕೊಳ್ಳಲಿದೆ. ಈ ಪೈಕಿ ಗರಿಷ್ಠ 204 ಆಟಗಾರರಿಗೆ ಮಾತ್ರ ಅವಕಾಶ ದೊರೆಯಲಿದೆ.